ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಾ ಇದೆ. ಪ್ರಮುಖವಾಗಿ ಕರಾವಳಿ ಜಿಲ್ಲೆಗಳಲ್ಲೆಲ್ಲ ಮಳೆ ಆಗ್ತಾ ಇದೆ. ಈಗ ಉತ್ತರ ಕನ್ನಡ ಜಿಲ್ಲೆಯ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ. ಗುಳ್ಳಾಪುರ, ಕಲ್ಲೇಶ್ವರ, ಹಳವಳ್ಳಿ ಕಿರುಸೇತುವೆ ಜಲಾವೃತವಾಗಿದೆ. ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕ ಕಡಿತವಾಗಿದೆ. ಬದಲಿ ಮಾರ್ಗದ ಪಣಸಗುಳಿ ಆ ಸೇತುವೆ ಕೂಡ ಈಗ ಜಲಾವೃತವಾಗಿದೆ. ಅಕ್ಷರಶಃ ದ್ವೀಪ, ಈಗ ಸಂಪರ್ಕ ಇಲ್ಲ ಅಲ್ಲಿಗೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವು. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಅಬ್ಬರದ ಮಳೆ ಸುರಿಯುತ್ತೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಈಗ ಆಗ್ತಾ ಇರುವಂಥದ್ದು. ಹೀಗಾಗಿ ಯಲ್ಲಾಪುರ ಭಾಗದಲ್ಲಿ ಈಗ ನದಿಯ ಪ್ರಭಾವ ಹೆಚ್ಚಾಗ್ತಾ ಇರೋವಂಥದ್ದು. ಹೀಗಾಗಿ ಗುಳ್ಳಾಪುರ, ಹಲವಳ್ಳಿಯ ಭಾಗದಲ್ಲಿರುವಂತಹ ಕಿರುಸೇತುವೆ ಈಗ ಜಲಾವೃತವಾಗಿದೆ. ನಾನಿವತ್ತು ಅದೇ ಪ್ರದೇಶದಲ್ಲಿದ್ದೀನಿ. ಯಾಕೆಂದರೆ ಇದು ಅಂಕೋಲಾ ಮತ್ತು ಯಲ್ಲಾಪುರ ಭಾಗದ ಗಡಿಯಲ್ಲಿ ಬರುವಂಥದ್ದು. ಈ ಭಾಗದಲ್ಲಿ ನೀವು ನೋಡ್ಬೋದು, ತಾತ್ಕಾಲಿಕವಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಯಾಕೆಂತಂದರೆ ಕಳೆದ ಒಂದು 4 ವರ್ಷದ ಹಿಂದೆ ಅಬ್ಬರದ ಮಳೆಗೆ ಇಲ್ಲಿನ ದೊಡ್ಡ ಸೇತುವೆ ಕೊಚ್ಚಿ ಹೋಗಿತ್ತು. ಅದರ ನಂತರದಲ್ಲಿ 21 ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು. ಆದರೆ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ವಿಫಲವಾಗಿತ್ತು. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸ್ಥಳೀಯರಿಗೆ ನೆರವಾಗುವ ದೃಷ್ಟಿಯಿಂದ ಈ ಭಾಗದಲ್ಲಿ ಒಂದು ಕಿರು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದರು. ಆದರೆ ಈಗ ನೀವು ನೋಡ್ಬೋದು, ಈಗ ಕಿರು ಸೇತುವೆ ಯಾವ ರೀತಿಯಲ್ಲಿ ನೀರು ಆವರಿಸಿದೆ ಅಂಥೇಳಿ. ಈ ಭಾಗದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಾಗ ಕಿರು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಇದರಿಂದಾಗಿ ಸುಮಾರು 5ಕ್ಕೂ ಹೆಚ್ಚು ಹಳ್ಳಿಗಳು ಸಂಪರ್ಕವನ್ನು ಕಳೆದುಕೊಳ್ಳುತ್ತದೆ. ಯಾಕೆಂದರೆ ಇದೇ ಭಾಗದಿಂದ ಅವರು ಯಲ್ಲಾಪುರ ಇರ್ಬೋದು, ಹಾಗೆ ಕಾರವಾರ, ಅಂಕೋಲಾ ಈ ಭಾಗಕ್ಕೆ ಹೋಗಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಈಗ ಕಿರು ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದಾಗಿ ವಾಹನಗಳು ಕೂಡ ಹೋಗೋಗಿಲ್ಲ, ಜನರು ಕೂಡ ಹೋಗೋಂಗಿಲ್ಲ. ಸಾಕಷ್ಟು ಸಮಸ್ಯೆಗಳು ಈ ಭಾಗದ ಜನರಿಗೆ ಆಗೋದು. ಇನ್ನು ಸುಮಾರು ಪಕ್ಕದಲ್ಲಿ ಯಲ್ಲಾಪುರಕ್ಕೆ ಹೋಗಬೇಕು ಅಂತಂದರೆ ಒಂದು 35-40 ಕಿಲೋಮೀಟರ್ ಸುತ್ತಾಕಿ ಹೋಗಬೇಕಾಗ್ತದೆ. ಆ ಭಾಗದಲ್ಲಿಯೂ ಕೂಡ ಹೆಚ್ಚಿನ ಮಳೆ ಬಂದಾಗ ಆ ಭಾಗದಲ್ಲಿರುವಂತಹ ಕಿರು ಸೇತುವೆಗಳು ಕೂಡ ಜಲಾವೃತವಾಗುತ್ತೆ. ಇದರಿಂದಾಗಿ ಈ ಪ್ರದೇಶದ ಜನರು ಸಂಪೂರ್ಣವಾಗಿ ನಗರ ಪ್ರದೇಶದ ಒಂದು ಸಂಪರ್ಕವನ್ನು ಕಳೆದುಕೊಳ್ತಾರೆ. ಈ ರೀತಿಯ ಸ್ಥಿತಿ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಈ ಭಾಗದಲ್ಲಿರುವಂತಹ ಕಿರು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನೂ ಹೆಚ್ಚಿನ ಮಳೆ ಬಂದರೆ ಈ ಸೇತುವೆ ಕೂಡ ಕೊಚ್ಚಿ ಹೋಗುವಂತಹ ಆತಂಕ ಇರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮಳೆ ಹೆಚ್ಚಾಗ್ತಾ ಇದೆ. ನದಿಗಳ ಪ್ರವಾಹ ಮಟ್ಟ ಈಗ ಹೆಚ್ಚಾಗ್ತಾ ಇರುವಂಥದ್ದು ನದಿಗಳ ಪ್ರದೇಶದಲ್ಲಿರುವಂಥ ಜನರಿಗೂ ಕೂಡ ಆತಂಕವನ್ನು ತಂದೊಡ್ಡಿರುವಂಥದ್ದು. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಕಳೆದ ವರ್ಷ ಬಂದಂಥ ಭೀಕರ ಪ್ರವಾಹದ ಪರಿಣಾಮವಾಗಿ ಈ ಏನು ಮುಖ್ಯ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಕೊಚ್ಕೊಂಡು ಹೋಗದ ಪರಿಣಾಮದಲ್ಲಿ ಸರ್ಕಾರದ ಎಲ್ಲ ವ್ಯವಸ್ಥೆಯೂ ಕೂಡ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸಿಕೊಂಡು ಹೋಗಿದ್ದಾರೆ. ಆದರೆ ಇವತ್ತಿನವರೆಗೂ ಕೂಡ ನಾವು ಈ ಒಂದು ಏನು ಸಮಸ್ಯೆಯಿಂದ ಬಳಲ್ತಾ ಇದ್ದೇವೆ. ಹಿಡಿ ಶಾಪವನ್ನು ನಾನು ಮೇಲಿನ ಅಧಿಕಾರಿಗಳ ವರ್ಗ ಇರ್ಬೋದು ಅಥವಾ ಸರ್ಕಾರಕ್ಕೆ ಹಾಕ್ತಾ ಇರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಭೀಕರವಾದಂಥ ಬಂದಂಥ ಪ್ರವಾಹದಿಂದ ಕೊಚ್ಚಿ ಹೋದಂಥ ಏನು ಈ ಸೇತುವೆಗೆ ತಾತ್ಕಾಲಿಕ ಪರಿಹಾರವಾಗಿ ನಮಗೆ ಒಂದು ತಾತ್ಕಾಲಿಕ ಸೇತುವೆ ನಿರ್ಮಾಣ ಅಂತ ಹೇಳಿ ಕೆಳಗಡೆಯ ಭಾಗದಿಂದ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದರು. ಮಾನ್ಯ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪ್ರಯತ್ನದಿಂದ ಬಂದಂಥ ಅನುದಾನವನ್ನು ಮತ್ತು ಹೆಚ್ಚಿನ ರೂಪದಲ್ಲಿ ಜನರ ಸಹಾಯದಿಂದ ನಾವು ಅದನ್ನು ಹೋದ ವರ್ಷ ನಾವು ಏನು ಪುನರ್ನಿರ್ಮಾಣ ಸಮಿತಿ, ಬ್ರಿಡ್ಜ್ ಪುನರ್ನಿರ್ಮಾಣ ಸಮಿತಿ ಅಂತ ಹೇಳಿ ಮಾಡಿಕೊಂಡು ಅದನ್ನು ಮಾಡ್ಕೊಂಡಿದ್ವಿ. ಆದರೆ ಇವತ್ತಿನ ಈ ಮತ್ತೆ ಬಂದಂಥ ಮಳೆಯಿಂದ ಅದು ಕೂಡ ಕೊಚ್ಚಿ ಹೋಗಿದೆ. ಪಕ್ಕದ ಊರುಗಳಿಂದ ಅಂದರೆ ಆ ಕಡೆ ಊರಿನಿಂದ ಈ ಕಡೆ ದುಡಿತಾಯಕ್ಕಾಗಿ ಬರುವಂಥವರು, ಈ ಕಡೆಯಿಂದ ಆ ಭಾಗಕ್ಕೆ ಹೋಗುವಂಥ ದುಡಿತಾಯಗಾರರಿಗೆ ಎಲ್ಲನೂ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಈಗಾಗಲೇ ಈ ಸೇತುವೆಯು ಕೂಡ ಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಕಳಪೆ ಕಾಮಗಾರಿ ಆಗಿ ಆ ಸೇತುವೆ ಈಗ ಯಾವುದೇ ಉಪಯೋಗಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈಗ ಸಮಸ್ಯೆ ಆಗಿದೆ. ಗುಳ್ಳಾಪುರ, ಕಲ್ಲೇಶ್ವರ, ಹಳವಳ್ಳಿ ಕಿರು ಸೇತುವೆ